ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಸಡಗರ ಸಂಭ್ರಮ ಜೋರಾಗಿದೆ. ಅವರ ತವರ್ನಲ್ಲಿ ಖುಷಿಯೋ ಖುಷಿ. ಅಭಿಮಾನಿಗಳಲ್ಲಿ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆ ಖುಷಿಯಲ್ಲಿ ತೇಲ್ತಾ ಇದ್ದಾರೆ. ನಾಯಕರು ಕನಕಪುರದ ಬಂಡೆ ಟ್ರಬಲ್ ಶೂಟರ್ ಎಂದು ಖ್ಯಾತಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೋ ನಮ್ಗೆಲ್ಲರೂ ತುಂಬಾ ಖುಷಿ ಪಡುವಂತ ವಿಚಾರ. 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ರು. ವಿದ್ಯಾರ್ಥಿ ಜೀವನದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಇದ್ದರು. ಯಾಕಂದ್ರೆ NSU ಇಂದ ಬಂದಂತವರು ಅವರು, ಆಮೇಲೆ ಜೊತೆಗೆ ಯೂತ್ ಕಾಂಗ್ರೆಸ್ ಇಂದ ಬಂದಂತವರು. ಇವತ್ತು 45 ವರ್ಷಗಳಾಗಿದೆ. ಇವತ್ತಿಗೆ ಅವರಿಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿದೆ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಮನಗರದಲ್ಲಿ ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಜೊತೆಗೆ ಸಿಹಿ ಹಂಚುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಅದ್ದೂರಿಯಾಗಿ ರಾಮನಗರಕ್ಕೆ ಬರವಣಿಗೆ ಮಾಡ್ಕೊಳ್ತೇವೆ. ನಮಗೆ ಯುವಕ ಮಿತ್ರರಿಗೆ ಶಕ್ತಿಯ ಬಲಾಢ್ಯವನ್ನು ತುಂಬ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ ಪ್ರಾಮಾಣಿಕವಾಗಿಯೂ ಪದಗಳು ಕೂಡ ಬರ್ತಾ ಇಲ್ಲ ಅವರ ಖುಷಿಗೆ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ರಾಜ್ಯದಲ್ಲಿ ದೊಡ್ಡ ಅವಕಾಶಗಳು ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಸಿಗ್ಲಿ. ಇವತ್ತು ಮುಖ್ಯಮಂತ್ರಿ ಆಗಿರುವಂತದ್ದು ನಮ್ಮೆಲ್ಲರೂ ಕೂಡ ಅತೀವವಾದ ಸಂತೋಷವನ್ನು ಮೂಡಿದೆ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಡಿಕೆ ಶಿವಕುಮಾರ್ ಅವರು 136 ಸೀಟನ್ನ ತಂದು ಏನು ಮುಖ್ಯಮಂತ್ರಿ ಗಾದಿಗೆ ಮೊದಲೇ ಆಕಾಂಕ್ಷಿಯನ್ನಾಗಿದ್ರು. ಇವಾಗ ಅವರು ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ. ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಾಗ ಡೇಟ್ ಅನ್ನ ಕೊಡ್ತಾ ಇದ್ರು. ಇವತ್ತು ನಮ್ಮ ಶಾಸಕರು ಕೊಟ್ಟಿರ್ತಕ್ಕಂಥ ಡೇಟು ಇಷ್ಟು ದಿನಗಳ ಹೇಳ್ತಾ ಬಂದಿರತಕ್ಕಂಥ ದಿನ ಇವತ್ತು ಫೈನಲ್ ಆಗಿದೆ. ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಬಹಳ ಸಂಭ್ರಮಾಚರಣೆಯಿಂದ ಯುವಕರು ಎಲ್ಲ ಮಾಡ್ತಾ ಇದೀವಿ. ಇವತ್ತು ಯುವಕರು ಬಹಳ ಹುಮ್ಮಸ್ಸಿಂದ ಖುಷಿಯನ್ನ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೀವಿ ಸರ್. ಇವತ್ತು ಬಹಳ ಸಂತೋಷದ ದಿನ. ಏನು ಅವರು ನಿರಂತರ 45 ವರ್ಷದಿಂದ ರಾಜಕೀಯದಲ್ಲಿ ಶ್ರಮ ಪಟ್ಟಿದ್ರು, ಅದು ಇವತ್ತು ಫಲ ಕೊಡ್ತಾ ಇದೆ. ನಮಗೆಲ್ಲ ಅತೀವ ಸಂತೋಷ ಆಗಿದೆ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಬೆಂಗಳೂರು ದಕ್ಷಿಣ ವತಿಯಿಂದ ಇವತ್ತು ಎಲ್ಲ ಇಲ್ಲಿ ಸಿಹಿ ಹಂಚಿ ಸಂಭ್ರಮ ಮಾಡಿದ್ದೀವಿ.